ಈಗ ಒಂದ್ಸರಿ ಅನಿಸ್ತಾ ಇರುತ್ತೆ, ಅಂದರೆ ಆ ಬ್ರಹ್ಮಾಂಡಕ್ಕೆ ಹೋಲಿಸಿದಾಗ ಒಂದು ಅಣುವಿಗಿಂತ ಅಣುವಾಗಿರುವಂಥವ್ರು ನಾವು ಆ ಸೈಜ್ ನೋಡ್ತಾ ಹೋಗೋದಾದರೆ, ನಾವು ಮಾಡುವಂಥ ಕರ್ಮಗಳಿರ್ಬೋದು ಅಥವಾ ನಮ್ಮ ಒಂದು ಎನರ್ಜಿಗಳಿರ್ಬೋದು, ನಮ್ಮ ಪ್ರಾಕ್ಟೀಸ್ಗಳಿರ್ಬೋದು, ಡಸ್ ಇಟ್ ಮ್ಯಾಟರ್ ಸೋ ಮಚ್ ಅಂತೇಳಿ? ಯಾಕಂದ್ರೆ ನಾವು ಅಷ್ಟು ಮಹತ್ವವನ್ನು ಪಡೆದುಕೊಂಡಿದ್ದೀವ. ಯಾರಿಗೆ? ನೀವು 5.5 ಫೀಟ್ ದೇಹದೊಟ್ಟಿಗೆ ನಿಮ್ಮನ್ನು ನೀವು ಕನೆಕ್ಟ್ ಮಾಡಿದಾಗ ನೀವು ನಥಿಂಗ್. ನೀವು ಆ ಯೂನಿವರ್ಸಿನೊಟ್ಟಿಗೆ ಕನೆಕ್ಟ್ ಆದಾಗ ಅದು ಮತ್ತು ನೀವು ಎವ್ರಿಥಿಂಗ್. ಒಂದು ಸಮುದ್ರದಿಂದ ಒಂದು ಬಿಸ್ಲರಿ ಬಾಟ್ಲಲ್ಲಿ ನೀರು ತುಂಬಿಸಿ ನೀವು ಇಟ್ಕೊಂಡ್ರೆ ಹೀಗೆ ಇದ್ರ ಬಿಸ್ಲರಿ ಬಾಟ್ನ ಒಳಗೆ ಇರುವುದು ಸಮುದ್ರವೇ ಅಲ್ವಾ? ಬಟ್ ಇದೇ ಸಮುದ್ರ ಅಂತ ಕೇಳಿದರೆ ನಥಿಂಗ್. ಯಾವಾಗ ನೀವು ಅದರ ಡಕ್ಕನ್ನು ತೆಗೆದು ಸಮುದ್ರಕ್ಕೆ ಒಯ್ತೀರಾ, ಆ ಸಮುದ್ರ ಮತ್ತು ಅದು ಒಂದೇ. ಅದ್ಭುತವಾದಂಥ ಮಾತು ಅನಿಸುತ್ತೆ ಇದು ನೀವು ಅದಲ್ವಾ? ಅಲ್ಲೇ ಬೇರೆ ಬೇರೆ ಕಾಣ್ತದೆ, ಅಲ್ಲೇ ಸಮುದ್ರವ ಅಲ್ಲ, ಅಡಿಯಲ್ಲಿರುವುದು ಬೇಸ್ ಒಂದೇ. ಸೊ ಎಲ್ಲ ಒಂದೇ, ಎಲ್ಲ ಆತ್ಮಗಳು ಸೇರಿದಕ್ಕೆ ಪರಮಾತ್ಮ ಅಂತ ಹೇಳೋದು. ನಾವು ತಿಳ್ಕೊಂಡಿದ್ದೆ ಪರಮಾತ್ಮ ಅಂತ ಹೇಳಿದರೆ ಬೇರೆ, ಆತ್ಮ ಅಂತ ಹೇಳಿದರೆ ಬೇರೆ, ಯೂನಿವರ್ಸ್ ಯಾವುದು, ನಾವು ಯಾವುದು, ಅಗತ್ಯ ಇಲ್ಲ. ನಾವು ಏನಾಗಿದ್ದೇವೋ ಅಷ್ಟೇ ಸ್ಟೋರಿ. ನಮಗೆ ನಮ್ಮವರೊಟ್ಟಿಗೆ ಹೇಗೆ ನಮ್ಮ ಎನರ್ಜಿಯನ್ನು ನಮಗೆ ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ಆಗ್ತದಾ? ಒಂದು ದೀಪ ಒರಿಸಿದರೆ ಇಡೀ ಬ್ರಹ್ಮಾಂಡದ ಕತ್ತಲೆ ಅದಕ್ಕೆ ತೆಗಿಲಿಕ್ಕೆ ಆಗ್ತದಾ? ಬಟ್ ಸುತ್ತಮುತ್ತ ಬೆಳಕಾಗ್ತದೆ, ಅಷ್ಟೇ ಸಿಂಪಲ್. ಸೊ ಅಷ್ಟೆಲ್ಲ ಇರ್ಬೋದು. ಕೆಲವರೆಲ್ಲ ನಂಗೆ ಹೇಳ್ತಾರೆ, ಓ ಸರ್ ನೀವೆಲ್ಲ ಲೋಕಕ್ಕೆ ಕಲ್ಯಾಣ ಮಾಡಲಿಕ್ಕೆ ಬಂದಿದ್ದೀರಿ, ಹಾಗೇನಿಲ್ಲ ಸ್ಟೋರಿ. ಯಾರು ಕಲ್ಯಾಣ ಮಾಡಲಿಕ್ಕೆ ಆಗೋದಿಲ್ಲ. ಅವರವರು ಮಾಡಿದರೆ ಅವರವ್ರಿಗೆ ಹೆಲ್ಪ್ ಆಗ್ತದೆ ಅಷ್ಟೇ. ಮಾಡೋದಿದ್ದವರೆಲ್ಲ ಖುಷಿಯಾಗಿಲ್ವ ಅಂತ ಹೇಳಿದರೆ ಓಕೆ, ಖುಷಿಯಾಗಿದ್ದರೆ ಓಕೆ, ನಿಮಗೆ ಬೇಕಾದರೆ ಮಾಡಿ ಅಂತ ಅಷ್ಟೇ, ಸಿಂಪಲ್. ಯಾವಾಗ ನಾವು ಅದರೊಟ್ಟಿಗೆ ಕನೆಕ್ಟ್ ಆಗ್ತೇವಾ, ವೈಬ್ರೇಷನಿಂದ ಎನರ್ಜಿಯಿಂದ ಫಿಸಿಕಲ್ ಮ್ಯಾಟರ್. ಯಾವಾಗ ನಿಮ್ಮಿಂದ ವೈಬ್ರೇಷನ್ ಹೋಗ್ತದ ಯೂನಿವರ್ಸಿಗೆ, ಯೂನಿವರ್ಸಲ್ಲಿ ಖಾಲಿ 4% ಮಾತ್ರ ಮ್ಯಾನಿಫೆಸ್ಟೇಷನ್ ಆದದ್ದು, 96% ಬ್ಲ್ಯಾಂಕ್ ಇದೆ. 93% 73 ಡಾರ್ಕ್ ಎನರ್ಜಿ, 23 ಡಾರ್ಕ್ ಮ್ಯಾಟರ್. ಅದಕ್ಕೆ ಎನರ್ಜಿಗೆ ಶಕ್ತಿ ಅಂತ ಹೇಳೋದು. ಶಕ್ತಿ ಯಾವತ್ತು ಕೂಡ ಶಿವನ ಎದೆ ಮೇಲೆ ಕಾಲಿಟ್ಟು ನಿಲ್ಲೋದು, ಮಹಾಕಾಲ ಮತ್ತು ಮಹಾಕಾಲಿ ಅಂತ ಹೇಳಿದರೆ ಅದೇ. ಇದೆಲ್ಲ ಸಿಂಬಾಲಿಕ್ ಆಗಿ ಹೇಳಿದ್ದ ಆ ವಿಷಯಗಳನ್ನು. ಸೊ 4% ಮ್ಯಾನಿಫೆಸ್ಟೇಷನ್ ಆದದ್ದು, 96% ಅನ್ನೋನ್ ಇನ್ನೂ ಕೂಡ ಮ್ಯಾನಿಫೆಸ್ಟೇಷನ್ ಆಗಲಿಲ್ಲ. ಸೊ ಇಲ್ಲಿಂದ ನೀವು ವೈಬ್ರೇಷನ್ ಕಳಿಸಿದರೆ, ವೈಬ್ರೇಷನಿಂದ ಎನರ್ಜಿಯಿಂದ ಫಿಸಿಕಲ್ ಮ್ಯಾಟ್ರ್ ಆಗ್ತದೆ. ನಿಮ್ಮ ಜೀವನದಲ್ಲಿ ನೀವು ಏನು ಬೇಕಂತ ನಿಮಗೆ ಕ್ಲಾರಿಟಿ ಇದ್ದರೆ, ನೀವು ಇಲ್ಲಿಂದ ಕರೆಕ್ಟ್ ವೈಬ್ರೇಷನ್ ಕಳಿಸಿದರೆ, ಅದರ ಬದಲು ನೀವು ನನಗೆ ಶನಿ ದೋಷ ಬಂದಿದೆ, ಅದು ಸರಿಯಾ ತಪ್ಪಾ ಅಂತ ಕೇಳಿದರೆ ಎಲ್ಲ ಸರಿಯೇ. ಬಟ್ ನಿಮಗೆ ಬೇಕಾ? ನಿಮ್ಮ ಮನಸ್ಸು ಸಬ್ಕಾನ್ಷಿಯಸ್ ಮೈಂಡ್ ಒಪ್ಪಿಕೊಂಡ್ರೆ ನನಗೆ ಶನಿ ದೋಷ ಬಂದಿದೆ ಅಂತ ಹೇಳಿದರೆ, ಶನಿ ದೋಷದಲ್ಲಿ ಏನೆಲ್ಲ ಆಗಬೇಕು ಅದೆಲ್ಲ ನಿಮ್ಮ ಜೀವನದಲ್ಲಿ ನಡೀತದೆ. ಯಾಕೆಂದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಸತ್ಯ, ಸುಳ್ಳು, ಇಮ್ಯಾಜಿನೇಷನ್, ರಿಯಾಲಿಟಿ ಯಾವುದು ಗೊತ್ತಿಲ್ಲ. ಅದು ನೀವು ಯೋಚನೆ ಮಾಡ್ತೀರಿ ಅದನ್ನು ಸತ್ಯ ಅಂತ ತಿಳ್ಕೊಳ್ತದೆ. ಈಗ ನೀವು ಒಂದು ಮೂವಿ ನೋಡ್ತಾ ಇದ್ದೀರಿ, ಅದರಲ್ಲಿ ಅಳುವ ಸೀನ್ ಬರ್ತದೆ, ಯಾರೋ ಸಾಯುವ ಸೀನ್ ಬರ್ತದೆ. ನಿಮಗೆ ಗೊತ್ತಿಲ್ವಾ ಆ ಹೀರೋ ಹೀರೋಯಿನ್ ಸತ್ತಿಲ್ಲ ಅಂತ? ಬಟ್ ನಿಮ್ಮ ಕಾನ್ಷಿಯಸ್ಲಿ ಗೊತ್ತಿರೋದು, ಸಬ್ ಕಾನ್ಷಿಯಸ್ ಮೈಂಡಿಗೆ ಗೊತ್ತಿಲ್ಲ, ಅದು ಅಳ್ತದೆ. ಒಂದು ದೆವ್ವದ ಪಿಕ್ಚರ್ ನೋಡಿ, ನಿಮ್ಗೆ ಗೊತ್ತಿಲ್ಲ ಅದು ದೆವ್ವಲ್ಲ ಅಂತ, ನಿಮಗೆ ಭಯ ಆಗ್ತದೆ. ಯಾಕೆ ಸಬ್ ಕಾನ್ಷಿಯಸ್ ಮೈಂಡ್ ಯಾವುದನ್ನು ನೋಡ್ತಾ ಅದನ್ನು ಸತ್ಯ ಅಂತ ತಿಳ್ಕೊಳ್ತದೆ. ಅದಕ್ಕೆ ಭೂತಕಾಲ ಭವಿಷ್ಯಕಾಲ ಇಲ್ಲ, ಅದು ವರ್ತಮಾನದಲ್ಲಿರುವಂಥದ್ದು. ನೀವು ಜೀವನದಲ್ಲಿ ಯಾವುದೋ ಹಿಂದೆ ನಡೆದ ಘಟನೆಯನ್ನು ನೆನೆಸಿದ ಕೂಡಲೇ ನಿಮಗೆ ಅಳು ಬರ್ತದೆ. ಯಾಕೆ ಅಂತ ಹೇಳಿದರೆ, ಆ ಘಟನೆ ನೆನಪಿಗೆ ಬಂದ ಕೂಡಲೇ ಸಬ್ ಕಾನ್ಷಿಯಸ್ ಮೈಂಡ್ ತಿಳ್ಕೊಳ್ತದೆ ಇವನಿಗೆ ಈಗ ಆ ಘಟನೆ ಬರ್ತುಂಟು. ಇದನ್ನು ಕಾಮಧೇನು, ಕಲ್ಪವೃಕ್ಷ, ಚಿಂತಾಮಣಿ ಅಂತ ಹೇಳಿದ್ದು ಇದನ್ನು. ನೀವು ಆಗ ಕೇಳಿದ್ದೀರಿ ಸ್ವರ್ಗ ಅಂದರೆ ಏನಂತ. ಸ್ವರ್ಗ ಅಂತ ಹೇಳಿದರೆ ಏನಂತ ಹೇಳಿದರೆ, ನೀವು ಖುಷಿಯಲ್ಲಿ ಇವತ್ತು ದಿನದಲ್ಲಿ ತುಂಬ ಖುಷಿಯಾಗಿದ್ದರೆ, ತುಂಬ ಎಂಜಾಯ್ ಮಾಡಿ ಮಲಗಿದರೆ ನಿಮಗೆ ಯಾವ ಕನಸು ಬೀಳ್ತದೆ? ನೀವು ಒಂದು ಪಾರ್ಟಿ ಮಾಡೋದು, ತಿನ್ನುವುದು, ಖುಷಿಯಾಗಿರುವುದು, ಎಂಜಾಯ್ ಮಾಡೋದು, ಅದೇ ಕನಸು ಬೀಳ್ತದಲ್ವಾ? ಅದೇ ನೀವು ತುಂಬ ಸಾಲದಲ್ಲಿದ್ದರೆ, ನೀವು ಭಯದಲ್ಲಿದ್ದರೆ, ನಿಮ್ಮ ಹೆದರಿಕೆಯಲ್ಲಿದ್ದರೆ, ನೋವಿನಲ್ಲಿದ್ದು ಮಲಗಿದರೆ, ಅಲ್ಲಿ ಕನಸಲ್ಲಿ ಯಾರೋ ಬಂದು ಚಾಕು ಹಾಕುವುದು, ಯಾರೋ ಬಂದು ಕುತ್ತಿಗೆ ಇಡುವುದು, ಇಂಥ ಕನಸು ಬೀಳ್ತದಲ್ವಾ? ಹೌದಲ್ವಾ? ಸೊ ಇದು ಸ್ಟೇಟ್ ಆಫ್ ಮೈಂಡ್. ನಿಮಗೆ ಒಳ್ಳೆ ಕೆಲಸ ಮಾಡಿ, ಪುಣ್ಯ ಮಾಡಿ, ಖುಷಿಯಾಗಿದ್ದರೆ ನಿಮಗೆ ಸತ್ತ ನಂತರ ಕೂಡ ನಿಮ್ಮ ಸ್ಟೇಟ್ ಆಫ್ ಮೈಂಡ್ ಹಾಗೇ ಇರ್ತದೆ. ಆಗ ನಿಮಗೆ ಖುಷಿ, ಅಲ್ಲಿ ಸ್ವರ್ಗದಲ್ಲಿ ಒಳ್ಳೆ ತಿನ್ನೋದು, ಕುಡಿಯೋದು, ಆರಾಮ, ಜಾಲಿ. ಹೌದಲ್ವಾ? ಅದೇ ನೀವು ಪಾಪ ಮಾಡಿದ ಅಂತ ಹೇಳಿದರೆ ನಿಮ್ಮ ಒಳಗೆ ಗೊತ್ತಿರ್ತದೆ ಪಾಪ ಅಂತ ಹೇಳಿದ್ರೆ ತಪ್ಪು ಅಂತ. ಆ ತಪ್ಪು ಮಾಡಿದರೆ ನೀವು ಸತ್ತ ಕೂಡ ನಿಮ್ಮ ಸ್ಟೇಟ್ ಆಫ್ ಮೈಂಡಲ್ಲಿ ಯಾರಾದರೂ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡೋದು, ನಿಮ್ಮನ್ನು ಚುಚ್ಚುವುದು, ನೋವು, ಇದು ನರಕ. ಈ ಸ್ವರ್ಗ ನರಕದ ಕನ್ಸೆಪ್ಟ್ ಅಂತ ಹೇಳಿದರೆ ಅದು ಮೈಂಡ್, ಸ್ಟೇಟ್ ಆಫ್ ಮೈಂಡ್ ಅದು. ಅದರ ನಂತರ 3ನೇ ಸ್ಟೇಟಿಗೆ ಹೋಗ್ತಾರಲ್ವಾ, ಆ 3ನೇ ಸ್ಟೇಟಲ್ಲಿ ಏನು ಗೊತ್ತಿರೋದಿಲ್ಲ, ಆಗೆಲ್ಲ ವರ್ಣನೆ ಬರ್ತದೆ. ಆತ್ಮ ಬಂದು ತಾಯಿಯ ಗರ್ಭವನ್ನು ಸೇರ್ತದೆ ಚಂದ್ರನ ಬೆಳಕಿನ ಮೂಲಕ, ಹೀಗೆಲ್ಲ ಬರ್ತದೆ. ಬಟ್ ಈ ವಿಷಯ ಏನಪ್ಪ ಅಂತ ಹೇಳಿದರೆ, ಸ್ವರ್ಗ ನರಕ ಇದೆಲ್ಲ ಸ್ಟೇಟ್ ಆಫ್ ಮೈಂಡ್. ಎಲ್ಲೋ ಒಂದು ವಸ್ತು ಇಲ್ಲ, ಎಲ್ಲೋ ಹೊರ್ತಿದ್ರೆ ಎಲ್ಲರ ಗ್ರಂಥಗಳಲ್ಲಿ ಒಂದೇ ವಿಷಯ ಬರಬೇಕಿತ್ತು. ಈಗ ಡೆತ್ ಆಫ್ಟರ್ ನಿಯರ್ ಡೆತ್ ಎಕ್ಸ್ಪೀರಿಯನ್ಸಸ್ ಅಂತ ಇದೆ, ನೀವು ಎಲ್ಲ ಸರ್ಚ್ ಮಾಡಿದರೆ ನೋಡ್ಬೋದು. ಫಾರಿನರ್ಸ್ ಎಲ್ಲ ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್, ಅಲ್ಲಿ ಅವರು ಸಾಯ್ತಾರೆ, ಅವರಿಗೆ ಸತ್ತಾಗಿ ಅನ್ನಿಸ್ತದೆ. ಆಗ ಜೀಸಸ್ ಬರ್ತಾರೆ, ಜೀಸಸ್ ಅಲ್ಲ, ಏಂಜಲ್ಸ್ ಬರ್ತಾರೆ. ಏಂಜಲ್ಸ್ ಬಂದು ಅವರನ್ನು ಕರ್ಕೊಂಡು ಹೋಗ್ತಾರೆ ಜೀಸಸ್ನ ಹತ್ರ.
ಸೊ ಅವರೆಲ್ಲ ಹೇಳ್ತಾರೆ ನಮ್ಮದು ಜೀಸಸ್ ಅಂತ ಕರ್ಕೊಂಡು ಹೋದ್ರು, ಜೀಸಸ್ ಹೇಳಿದರು ವಾಪಸ್ ಹೋಗು ಅಂತ, ನಾವು ಬಂದೆವು, ಈಗೆಲ್ಲ ಬರ್ತದೆ. ನಮ್ಮಲ್ಲಿ ಆದರೆ ಅಲ್ಲಿ ಯಮರಾಜ ಬರ್ತಾನೆ, ಯಮ ಕಿಂಕರರು ಬರ್ತಾರೆ, ಯಮರಾಜನ. ಸೊ ನಿಜವಾಗಿ ಯಮರಾಜ ಇರ್ತಿದ್ರೆ, ನಿಜವಾಗಿ ಏಂಜಲ್ಸ್ ಇರ್ತಿದ್ರೆ ಎಲ್ಲರಿಗೂ ಏಂಜಲ್ಸೇ ಬರಬೇಕಿತ್ತು ಕರ್ಕೊಂಡು ಹೋಗ್ಲಿಕ್ಕೆ, ಅಥವಾ ಯಮರಾಜ ಇರ್ತಿದ್ರೆ ಎಲ್ಲರಿಗೂ ಯಮರಾಜನೇ ಕರ್ಕೊಂಡು ಹೋಗ್ಬೇಕಿತ್ತು, ಹೌದಲ್ವಾ? ಇದೆಲ್ಲ ನಮ್ಮ ಮೈಂಡಿದ್ದು ಪ್ರೊಜೆಕ್ಟ್ ಆಗೋದು. ಸಬ್ಕಾನ್ಷಿಯಸ್ ಮೈಂಡ್, ನಮ್ಮ ಲ್ಯಾಂಗ್ವೇಜ್ ಪಿಕ್ಚರ್ ಲ್ಯಾಂಗ್ವೇಜ್. ನಾನೀಗ ಮಸಾಲೆ ದೋಸೆ ಅಂತ ಹೇಳಿದರೆ ನಿಮ್ಮ ಮೈಂಡಿಗೆ ಮಸಾಲೆ ದೋಸೆ ಬರ್ತದೆ ಚಿತ್ರ. ನಾನು ಮಂಗ ಅಂತ ಹೇಳಿದರೆ ನಿಮ್ಮ ಮೈಂಡಿಗೆ ಮಂಗನ ಪಿಕ್ಚರ್ ಬರ್ತದೆ. ಅದೇ ರೀತಿ ನಮ್ಮ ದೇಹ ಬಿಟ್ಟಾಗ ನಮಗೆ ಇದೆಲ್ಲ ನಾವು ಏನೆಲ್ಲ ನಮ್ಮ ಇಮ್ಯಾಜಿನೇಷನ್ ಇದೆ ಅದೆಲ್ಲ ಮ್ಯಾನಿಫೆಸ್ಟೇಷನ್ ಚಿತ್ರ ಅಂತ ನನಗೆ ಅನುಭವ ಆಗ್ತದೆ. ನಮಗೆ ಕನಸಲ್ಲಿ ಯಾರು ಓಡಿಸ್ಕೊಂಡು ಬಂದು ನಮಗೆ ರಿಯಲ್ ಅನುಭವ ಆಗೋದಿಲ್ವಾ? ಯಾರಾದರೂ ನಮ್ಮ ಕುತ್ತಿಗೆ ಹಿಡಿದ್ರೆ ರಿಯಲ್ ಅನುಭವ ಆಗೋದಿಲ್ವಾ ನೋವು? ಅದರರ್ಥ ನಮ್ಮ ಕುತ್ತಿಗೆ ಯಾರು ಹಿಡಿದಿರುವುದಿಲ್ಲ. ಬಟ್ ಆ ಇಮ್ಯಾಜಿನೇಷನ್, ಅದಕ್ಕೆ ಹೇಳೋದು ಕಲ್ಪವೃಕ್ಷ. ಯಾವುದನ್ನು ನಾವು ಕಲ್ಪನೆ ಮಾಡ್ತೇವೋ ಅದು ರಿಯಾಲಿಟಿ ನಮಗೆ ಸಿಗ್ತದೆ. ಯಾವುದನ್ನು ನಾವು ಚಿಂತನೆ ಮಾಡ್ತೇವೋ ಅದು ಚಿಂತಾಮಣಿ, ಅದು ಸಿಗ್ತದೆ. ಯಾವುದನ್ನು ಕಾಮನೆ ಬಯಸ್ತೇವೋ ಅದು ಕಾಮಧೇನು, ಅದು ಸಿಗ್ತದೆ. ಅದು ಸ್ವರ್ಗದಲ್ಲಿದೆ ಅಂತ ಹೇಳಿದೆ, ಎಲ್ಲೋ ಸ್ವರ್ಗದಲ್ಲಿದೆ ಅಂತಲ್ಲ, ನಮ್ಮ ಮೈಂಡಲ್ಲಿದೆ. ನಾವು ನಿಜವಾಗಿ ನಾವು ಅದನ್ನು ಬಯಸಿದರೆ, ನಾವು ನಿಜವಾಗಿ ಅದನ್ನು ಕಲ್ಪನೆ ಮಾಡಿದರೆ, ಕಲ್ಪಿಸ್ತಾ ನಾವು ಅದೇ ಆಗ್ತೇವೆ. ಯದ್ಭಾವಂ ತದ್ಭವತಿ ಮನ ಏವ ಮನುಷ್ಯಾನಾಂ ಕಾರಣಂ ಬಂಧ ಮೋಕ್ಷ. ಎಷ್ಟೆಲ್ಲ ಅದ್ಭುತವಾಗಿ ಹೇಳಿದೆ. ಅದಕ್ಕೆ ಹೇಳೋದು ನಮ್ಮ ಗ್ರಂಥಗಳನ್ನು ನಿಜವಾಗಿ ಸ್ಟಡಿ ಮಾಡಿದರೆ ಅದರಲ್ಲಿ ಎಲ್ಲ ಈ ವಿಷಯ ಎಲ್ಲ ಇದೆ. ಈಗ ಫಾರಿನಿಂದ ಎಲ್ಲ ಬರೋದು ಆ ಮ್ಯಾನಿಫೆಸ್ಟೇಷನ್, ಈ ಮ್ಯಾನಿಫೆಸ್ಟೇಷನ್. ನೀವು ಹಾಗೆ ಹೇಳಿದ್ರಿ ಶ್ರೀವಿದ್ಯೆ ಅಂತ. ಶ್ರೀವಿದ್ಯೆಯಲ್ಲಿ ಏನು ಹೇಳಿದ್ರು ಅಂತ ಹೇಳಿದರೆ ತಾಯಿಯನ್ನು ಹೇಳಿದರು, ತಾಯಿಯ ಸೌಂದರ್ಯವನ್ನು ಹೇಳಿದರು. ಆಕೆ ಶ್ರೀಮಾತ, ಆಕೆ ಶ್ರೀ ಮಹಾರಾಜ್ಞಿ, ಶ್ರೀಮತ್ ಸಿಂಹಾಸನೇಶ್ವರಿ. ಈ ಸಹಸ್ರನಾಮದಲ್ಲಿ ಆಕೆಯ ಮಹಿಮೆಯನ್ನೆಲ್ಲ ಹೇಳಿದ ನಂತರ ಕೊನೆಗೆ ಬರ್ತದೆ, ಫಸ್ಟಿಗೆ ಶ್ರೀಮಾತ, ಕೊನೆಗೆ ಲಲಿತಾಂಬಿಕಾ. ಆಕೆ ಲಲಿತಾಂಬಿಕೆ ಯಾರನ್ನು ಈ 1000 ನಾಮಗಳ ಮೂಲಕ ಆಕೆಯ ಮಹಿಮೆಯನ್ನು ಹೇಳಿದ್ರ, ಆಕೆ ಲಲಿತಾಂಬಿಕೆ ಶ್ರೀಮಾತ, ನಿಮ್ಮ ತಾಯಿ. ಯಾವಾಗ ನೀವು ಆಕೆಯೊಟ್ಟಿಗೆ ನೀವು ಕನೆಕ್ಟ್ ಆಗ್ತೀರಾ, ಯೂನಿವರ್ಸಿಟಿ ಕನೆಕ್ಟ್ ಆಗ್ತೀರಾ, ಅಲ್ಲಿಂದ ಸೌಂದರ್ಯ ಲಹರಿ, ವೇವ್ಸ್ ಲಹರಿ ಅಂತೇಳಿ, ಸೌಂದರ್ಯದ ವೇವ್ಸ್, ಆನಂದದ ವೇವ್ಸ್. ಯಾವ ಅಬ್ಸರ್ವರ್ ಇಫೆಕ್ಟ್ ಅಂತ ಹೇಳ್ತಾರೆ. ನಾವು ಯಾವುದನ್ನು ಅಬ್ಸರ್ವ್ ಮಾಡ್ತೇವೋ ಆಗ ಅದು ಮ್ಯಾನಿಫೆಸ್ಟ್ ಆಗ್ತದೆ. ಸೊ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ನಾವು ತಾಯಿಯೊಟ್ಟಿಗೆ ಕನೆಕ್ಟ್ ಮಾಡಿ, ನನಗೆ ಆಕೆ, ನಾನು ಆಕೆ ಸಂತಾನ ಅಂತ ಹೇಳಿದರೆ, ಆಕೆಯ ಸೌಂದರ್ಯ ಕೂಡ ನಿಮ್ಮ ಸೌಂದರ್ಯ ಅಲ್ವಾ, ಆಕೆಯ ಆನಂದ ನಿಮ್ಮ ಆನಂದ ಅಲ್ವಾ? ಸೊ ಸಬ್ಕಾನ್ಷಿಯಸ್ ಮೈಂಡ್ಗೆ ಯಾವಾಗ ಕ್ಲಾರಿಟಿ ಬರ್ತದ ಆಗ ಮ್ಯಾನಿಫೆಸ್ಟೇಷನ್ ಆಗ್ತಾ ಹೋಗ್ತದೆ. ನಿಮ್ಮ ಜೀವನದಲ್ಲಿ ಅದು ನಡೀಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದರ ಅರ್ಥ ನಾಳೆ ಬಂದು ಯಾರಾದರೂ ನಿಮ್ಮ ಕಿಸೆಗೆ ಹಣ ಹಾಕ್ತಾರೆ ಅಂತ ಕೇಳಿದರೆ ಯಾರು ಬಂದು ಹಾಕೋದಿಲ್ಲ. ಬಟ್ ನಿಮ್ಮ ಜೀವನದಲ್ಲಿ ನೀವು ಏನು ಪಡೆಯಬೇಕಾ ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ನಿಮ್ಮೊಟ್ಟಿಗೆ ಕನೆಕ್ಟ್ ಆಗ್ತಾರೆ, ಅದಕ್ಕೆ ಸಂಬಂಧಪಟ್ಟ ಅವಕಾಶ ಬರ್ತದೆ, ಅದಕ್ಕೆ ಸಂಬಂಧಪಟ್ಟ ಘಟನೆ ನಡೀತದೆ ನಿಮ್ಮ ಜೀವನದಲ್ಲಿ. ಈ ನೀವು ನನಗೆ ಶನಿ ದೋಷ, ನನಗೆ ಇದಾಗ್ತುಂಟು, ನನಗೆ ಯಾರ ಮಾಟ ಮಾಡಿದ್ದಾರೆ, ಯಾರ ಮಂತ್ರ ಮಾಡಿದ್ದಾರೆ, ನಾವು ವಾಸ್ತು ಸರಿ ಇಲ್ಲ ಅಂತ ಹೇಳ್ತಾ ಇದ್ದರೆ ನಿಮ್ಮ ಜೀವನದಲ್ಲಿ ನೀವು ಏನೆಲ್ಲ ಕೆಟ್ಟದಾಗಲಿಕ್ಕೆ ಬೇಕು ಅದೆಲ್ಲ ನಡೀತಾ ಹೋಗ್ತದೆ. ಸೊ ಖಾಲಿ ಆಪ್ಷನ್ ಅದು. ಸಿಂಪಲ್ ಆಗಿ ಡೋರನ್ನು ಯಾರಿಗೆ ಓಪನ್ ಮಾಡಬೇಕು, ಯಾರಿಗೆ ಕ್ಲೋಸ್ ಮಾಡಬೇಕು. ನೀವು ಬೋರ್ಡ್, ಮನೆ ಎದುರು ಬೋರ್ಡ್ ಹಾಕಿದರೆ ಇಲ್ಲಿ ಹಣ್ಣುಕಾಯಿ ಸಿಗ್ತದೆ, ತೆಂಗಿನಕಾಯಿ ಸಿಗ್ತದೆ ಅಂತೇಳಿ ದೇವಸ್ಥಾನಕ್ಕೆ ಹೋಗುವವರು ಬರ್ತಾರೆ. ಇಲ್ಲಿ ಊರಿನ ಕೋಳಿ ಸಿಗ್ತದೆ ಅಂತ ಹೇಳಿದರೆ ಕೋಳಿ ಕಟ್ಟಕ್ಕೆ ಹೋಗುವವರು ಬರ್ತಾರೆ. ಇಲ್ಲಿ ಸಾರಾಯಿ ಸಿಗ್ತದೆ ಅಂತ ಹೇಳಿದರೆ ಸಾರಾಯಿ ಮಾರುವವರು ಬರ್ತಾರೆ, ಕುಡಿಯುವವರು ಬರ್ತಾರೆ, ಹೌದಲ್ವಾ? ನೀವು ಯಾವ ಬೋರ್ಡ್ ಹಾಕ್ತೀರಿ ಅಂಥ ಜನರು ನಿಮ್ಮ ಹತ್ರ ಅಟ್ರಾಕ್ಟ್ ಆಗ್ತಾರೆ. ನೀವು ಇಲ್ಲಿ ಕೂತ್ಕೊಂಡು ನನಗೆ ಯಾರು ಮಾಟ ಮಾಡಿದ್ದಾರೆ, ನನ್ನ ಸೊಸೆ ಬಂದ ನಂತರ ನನ್ನ ಮನೆ ಹೀಗೆ ಆಯಿತು, ನಾನು ದರಿದ್ರ, ನನಗೆ ಮಗಳು ಹುಟ್ಟಿದ ನಂತರ ದರಿದ್ರ ಅಂತ ಹೇಳಿದರೆ ಆ ದರಿದ್ರವೇ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇಲ್ಲ, ನಾನು ಆಕೆಯ ಸಂತಾನ, ನಾನು ಯೂನಿವರ್ಸಿನ ಅಂಶ, ನಾನು ಅಯಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತ. ಈ ರೀತಿ ಫೀಲಿಂಗ್ ಇಲ್ಲಿಂದ ಬಂದಾಗ, ಇಲ್ಲಿಂದ ಆ ವೈಬ್ರೇಷನ್ ಹೋದಾಗ ಯೂನಿವರ್ಸಿಂದ ಅದು ಮ್ಯಾನಿಫೆಸ್ಟೇಷನ್ ಆಗ್ತಾ ಹೋಗ್ತದೆ. ವೈಬ್ರೇಷನಿಂದ ಎನರ್ಜಿ, ಎನರ್ಜಿಯಿಂದ ಫಿಸಿಕಲ್ ಮ್ಯಾಟರ್. ಸಿಂಪಲ್. ಬಟ್ ಸಿಂಪಲ್ ಅರ್ಥ ಆಗೋದಿಲ್ಲ ನಮಗೆ, ಕಾಂಪ್ಲಿಕೇಟೆಡ್ ಮಾಡಬೇಕು. ನೀನು 40 ದಿನ ವ್ರತ ಮಾಡು, ಅದು ಮಾಡು, ಇದು ಮಾಡು, ನೀರಲ್ಲಿ ನಿಂತುಕೊಂಡು ಮಾಡು. ಇದೆಲ್ಲ ಮಾಡಿದಾಗ ಸಿಂಪಲ್ ಯಾರಿಗೆ ಅರ್ಥ ಆಗೋದಿಲ್ವಾ ಅವರಿಗೆ ಇದೆಲ್ಲ ಹೇಳಿದ್ದು. ಸಿಂಪಲಲ್ಲಿ ನೀವು ಖಾಲಿ ಕನೆಕ್ಟ್ ಆದರೆ, ಅದೇ ಹೇಳಿದಲ್ವಾ ಗಾನಗಪುರಿಯ ನಿತ್ಯಾನಂದರು, ಗಣೇಶಪುರಿಯ ನಿತ್ಯಾನಂದರು ಖಾಲಿ ಕೂರ್ತಿದ್ರು, ಅವ್ರು ಏನು ಮಾಡ್ತಾ ಇರಲಿಲ್ಲ, ಅಷ್ಟೇ ಇರುವುದು. ಬಟ್ ಕಾಂಪ್ಲಿಕೇಟೆಡ್ ಮಾಡಿಕೊಂಡದ್ದು ಅಷ್ಟೇ, ಸಿಂಪಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.